ಕೇರಳದಲ್ಲಿ ಸಂಭವಿಸಿರುವಂಥ ಮಹಾ ದುರಂತದ ಸ್ಥಳ ಏನಿದೆ ಆ ಒಂದು ಸ್ಥಳದಲ್ಲಿದ್ದೇನೆ. ಆ ಒಂದು ಸ್ಥಳದಲ್ಲಿ ಈಗ ಕಾರ್ಯಾಚರಣೆಯನ್ನು NDRF ಮತ್ತು SDRF ತಂಡದವರು ಮತ್ತು ಸೈನಿಕರು ಮಾಡ್ತಾ ಇರುವಂಥದ್ದು. ಏನು ಈ ಒಂದು ಪ್ರದೇಶ ಪುಂಜರಿಮಟ್ಟಂ ಅನ್ನುವಂಥ ಪ್ರದೇಶ ಆಗಿದೆ. ಈ ಒಂದು ಪ್ರದೇಶದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಮನೆಗಳಿದ್ದು ಈ 20ಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣವಾಗಿ ನಾಶ ಆಗಿದೆ. ಆ ಕಾರಣದಿಂದಾಗಿ ಈ ಒಂದು ಪ್ರದೇಶದಲ್ಲಿ ಸುಮಾರು 70ಕ್ಕೂ ಹೆಚ್ಚು ಜನರು ಕಾಣೆಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಈ ಒಂದು ವಿಚಾರವಾಗಿ ಈಗ ಮೃತದೇಹವನ್ನು ಹುಡುಕುವಂಥ ಕೆಲಸವನ್ನು NDRF ಮತ್ತು SDRF ತಂಡದವರು ಮಾಡ್ತಾ ಇರುವಂಥದ್ದು. ಸಾಕಷ್ಟು ಜನರು ಬೇರೆ ಬೇರೆ ಭಾಗದಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾರೆ. ಅವರ ಮೃತದೇಹವನ್ನು ಹೊರತೆಗೆಯುವಂಥ ಕೆಲಸವು ಕೂಡ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಸುಮಾರು 6 ತಂಡಗಳನ್ನು ಮಾಡಿಕೊಂಡಿರುವಂಥದ್ದು, ಬೇರೆ ಬೇರೆ ವಿಭಾಗಗಳನ್ನು ಮಾಡಿಕೊಂಡು ಬೇರೆ ಬೇರೆ ಕಡೆಯಲ್ಲಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂಥದ್ದು. ಪುಂಜರಿಮಟ್ಟಂ ಆಗಿರ್ಬೋದು, ಮುಂಡಕಾಯಿ ಆಗಿರ್ಬೋದು, ಚೋರಲ್ಮಲೈ ಆಗಿರ್ಬೋದು, ಈ ಒಂದು ಪ್ರದೇಶಗಳಲ್ಲಿ ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಎಷ್ಟರ ಮಟ್ಟಿಗೆ ಭೀಕರತೆ ಇತ್ತು ಈ ಒಂದು ಪ್ರವಾಹ ಅನ್ನುವಂಥದ್ದನ್ನ ಈ ದೃಶ್ಯಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅಂದರೆ ಎಷ್ಟರ ಮಟ್ಟಿಗೆ ಕಾರು ನಜ್ಜುಗುಜ್ಜಾಗಿದೆ ಅನ್ನುವಂಥದ್ದು ಈ ದೃಶ್ಯಗಳೇ ನೋಡೋ ಸಾಕ್ಷಿಯಾಗಿರುವಂಥದ್ದು. ಅಂದರೆ ಸುಮಾರು 1 ಕಿಲೋಮೀಟರ್ ದೂರದಿಂದ ಮಣ್ಣು ಕುಸಿದುಕೊಂಡು ಬಂದಿದೆ, ಕೊಚ್ಚಿಕೊಂಡು ಬಂದಿರುವಂಥದ್ದು. ಭೀಕರವಾದಂಥ ಪ್ರವಾಹ ಸಂಭವಿಸಿರುವಂಥದ್ದು. ಈ ಕಾರಣದಿಂದಾಗಿ ಸಾಕಷ್ಟು ಮನೆಗಳು, ರಾತ್ರಿ ಇದ್ದ ಮನೆಗಳು ಬೆಳಗಾಗುವಷ್ಟರಲ್ಲಿ ಕಣ್ಮರೆಯಾಗಿದ್ದರು. ಈ ಒಂದು ಪ್ರದೇಶದಲ್ಲಿ ಈಗಾಗಲೇ ಸಾಕಷ್ಟು ಶವಗಳು ಸಿಕ್ಕಿರುವಂಥದ್ದು, ಮತ್ತಷ್ಟು ಶವಗಳು ಸಿಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಪ್ರದೇಶದಲ್ಲಿ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ 5 ದಿನ ಆಗಿದೆ ಘಟನೆ ನಡೆದು. 5 ದಿನ ಆಗಿದ್ರೂ ಕೂಡ ಇನ್ನೂ ಕೂಡ ಕಾರ್ಯಾಚರಣೆ ನಡೀತಿದೆ. ಇನ್ನೂ 100 ಜನರು ಕಾಣೆಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಆ ಕಾರಣದಿಂದಾಗಿ ನಿರಂತರವಾಗಿ ಈ ಒಂದು ಪ್ರದೇಶದಲ್ಲಿ ಕಾರ್ಯಾಚರಣೆ ಮಾಡ್ತಾ ಇರುವಂಥದ್ದು. ಅಂದರೆ ಎಷ್ಟರ ಮಟ್ಟಿಗೆ ಈ ಒಂದು ಪ್ರದೇಶದಲ್ಲಿ ಭೂಕುಸಿತ ಆಗಿದೆ ಮತ್ತು ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗಿದೆ ಅನ್ನುವಂಥದ್ದು ಈ ದೃಶ್ಯಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಬೃಹತ್ತಾದ ಬಂಡೆಗಳು ಬೆಟ್ಟದ ಮೇಲಿಂದ ಬಂದಿರುವ ಕಾರಣಕ್ಕೋಸ್ಕರ ಸಂಪೂರ್ಣವಾಗಿ ಮನೆ ಮುಚ್ಚಿ ಹೋಗಿದೆ. ಮನೆ ಬಂಡೆಯ ಕೆಳಗಡೆ ಮನೆಗಳು ಸಿಕ್ಕಿಕೊಂಡಿರುವಂಥದ್ದು. ಈ ಒಂದು ಬಂಡೆಯನ್ನು ಸರಿಸಿ ಮನೆಯ ಒಳಗಡೆ ಯಾರಾದರೂ ಸಿಕ್ಕೊಂಡಿರುವಂಥವ್ರನ್ನ ಹೊರತೆಗೆಯೋದು ನಿಜಕ್ಕೂ ಕೂಡ ಭಾಳಷ್ಟು ಕಷ್ಟಕರವಾದಂಥ ಕೆಲಸ. ಯಾಕಂದರೆ ಈಗಲೇ 5 ದಿನಗಳ ಕಳೆದಿದೆ. ನಿಜಕ್ಕೂ ಕೂಡ ಈ ಬಂಡೆಗಳನ್ನೆಲ್ಲ ಸರಿಸಬೇಕಾಗುತ್ತೆ. ಬಂಡೆಯ ಕೆಳಗೂ ಕೂಡ ಸಿಲುಕೊಂಡಿರುವ ಸಾಧ್ಯತೆಗಳಿದೆ. ಯಾಕಂದರೆ ಆ ಬಂಡೆ ಏನಿದೆ, ಬಂಡೆಯ ಕೆಳಗೂ ಕೂಡ ಮನೆಗಳಿತ್ತು ಅನ್ನುವಂಥ ಮಾಹಿತಿಯನ್ನು ಸ್ಥಳೀಯರು ಕೂಡ ಕೊಡ್ತಾ ಇರುವಂಥದ್ದು. ಒಂದಷ್ಟು ಜನ ಜೀವಂತವಾಗಿದ್ದವರು ಕೂಡ ಈ ಒಂದು ಪ್ರದೇಶದಲ್ಲಿದ್ದಂಥವರು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಈ ಕಾರಣದಿಂದಾಗಿ ಈ ಒಂದು ಪುಂಜರಿಮಟ್ಟಂ ಪ್ರದೇಶದಲ್ಲಿ ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಕಾರ್ಯಾಚರಣೆ ಮಾಡಿ ಮೃತದೇಹವನ್ನು ಹೊರತೆಗೆಯುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚೌಡರಿ, TV9 ಕೇರಳ.